ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಯಾದಗೂಡು ರೈತರಿಗೆ, ಯಾದಗೂಡು ರೈತರಿಗೆ, ಯಾದಗೂಡು ರೈತ ತಾಯಂದಿರಿಗೆ, ಯಾದಗೂಡು ರೈತ ತಾಯಂದಿರಿಗೆ, ರೈತ ಮಕ್ಕಳಿಗೆ ಜೈ ಜವಾನ್, ಜೈ ಜವಾನ್. ಯಾದಗೂಡಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಶಾಖೆ ಉದ್ಘಾಟನೆ. ನೀರಿಗಾಗಿ ಪಕ್ಷಭೇದ ಮರೆತು ರೈತರು ಒಗ್ಗೂಡಿ ಹೋರಾಟ ಮಾಡಿ. ಚುನ್ನಪ್ಪ ಪೂಜಾರಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಾದಗೂಡು ಗ್ರಾಮದಲ್ಲಿ ಬುಧವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಾಖೆಯನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ, ರಾಜ್ಯ ಕಾರ್ಯದರ್ಶಿ ಕಿಶನ್ ನಂದಿ, ಹುಕ್ಕೇರಿ ತಾಲೂಕು ಅಧ್ಯಕ್ಷ ನಾಗರಾಜ ಹಾದಿಮನಿ, ತಾಲೂಕು ಮಹಿಳಾ ಅಧ್ಯಕ್ಷೆ ಸುಧಾರಾಣಿ ಕಳಸಣ್ಣವರ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಆನಂದ ಮಗದುಮ್ಮ, ನಾಗರಾಜ ದೇಸಾಯಿ, ಶಂಕರ ಸಮಯ, ಮಾಂತೇಶ ಕಂಬಾರ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ, ವರದಿ ಬಂದ್ರ 13,500 ರೂಪಾಯಿ. ನಾ ಭಾಳ ಹೇಳ್ತ, ನನಗೂ ಗೊತ್ತೈತಿಕರ ಇವ್ರು ಹೇಳಿಂದ್ರ ಇದ ಹೆಚ್ಚಾಗೈತಿ. ಇವೇನು ಹೇಳತ್ತಾನ, ಒಬ್ಬ ಮಹಿಳಿನ 3,500 ಕೊಡುವರು 13,500 ಕೊಡ್ತಾರಂತೇಳಿ ಇವ್ರು ಹತ್ತಾರ. ಏನು ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ನಮ್ಮ ನಾಗರಾಜ್ ಅವರ ಮತ್ತು ಹಲವಾರು ನಮ್ಮ ಎಲ್ಲ ಮುಖಂಡರ, ಕಿಶನ್ ನಂದಿ ಅವರ ಎಲ್ಲರ ನೇತೃತ್ವದಲ್ಲಿ ಇವತ್ತೇನು ಯಾದಗೂಡದಲ್ಲಿ ಸುಮಾರು 100 ಜನ ಶಾಲೆ ದೀಕ್ಷೆಯನ್ನು ಮಾಡಿದರು. ಹುಕ್ಕೇರಿ ತಾಲೂಕಲ್ಲಿ 100 ಜನ ಅಲ್ಲ, ಲಕ್ಷಾಂತರ ಜನ ರೆಡಿ ಆಗ್ಬೇಕು. ಇವತ್ತು ಶಾಲೆ ದೀಕ್ಷೆಯನ್ನು ಮಾಡಬೇಕು, ಅನಿವಾರ್ಯ. ಯಾಕಪ್ಪ ಅಂತಂದ್ರೆ ಸುಮಾರು 2 ಡ್ಯಾಮ್ಗಳಿದ್ದು ಪಾಪ ಇವರಿಗೆ ನೀರಾವರಿಗಳಾಗಿಲ್ಲ, 4-5 ನದಿಗಳಿದ್ದು ನೀರಾವರಿ ಆಗಿಲ್ಲ. ಇವರೆಲ್ಲ ವಂಚಿತರಾಗ್ಯಾರು. ಮಲ್ಲಿಕಾರ್ಜುನ ಏತ ನೀರಾವರಿ ಅನ್ನೋದು 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಐತಿ. ದಿನ ಎಸ್ಟಿಮೇಟ್ ಮಾಡೋದೈತಿ. ಮೊನ್ನೆ ಹೋರಾಟ ಮಾಡಿ ಸಣ್ಣ ಪುಟ್ಟ ಒಂದು 5-8 ನೀರಾವರಿಗಳಿದ್ದು ಅವೆಲ್ಲ ಒಂದು ತಿಂಗಳದಾಗ ಮಾಡಿದ ಹೋರಾಟ ಪ್ರತಿಫಲ ಈಗಾಗಲೇ ಸಿಕ್ಕೈತೆ. ಅದು ಬೇರೆ. ಈ ಮಲ್ಲಿಕಾರ್ಜುನ ಏತ ನೀರಾವರಿ 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇರೋದ್ರಿಂದ ಸುಮಾರು ಇಲ್ಲಿ ಒಂದು 21 ಹಳ್ಳಿ ಅವ್ರಿಗೆ ಕೂಡ ಇವತ್ತು ಇವರೆಲ್ಲ ಮತ್ತು ಕೂಡ ಒಂದು 2-3 ತಿಂಗಳದಾಗ 1 ಲಕ್ಷ ಜನ ಸೇರ್ಬೇಕಾಗ್ತದೆ, ಅನಿವಾರ್ಯ ಐತಿ. ಯಾಕಂದ್ರೆ ಇದಕ್ಕೆ ಪಕ್ಷ ಜಾತಿ ಭೇದ ಇಲ್ಲ. BJP JDS ಕಾಂಗ್ರೆಸ್ ಅಲ್ಲಿದೆ. ಇದು ನೀರಿನ ಪಕ್ಷ, ನೀರು ತರ್ತಕ್ಕಂಥ ಪಕ್ಷ. ಊರಿಗೆ ಕುಡ್ಲಿಕ್ಕೆ ದನಕರುಗಳಿಗೆ ನೀರಿಲ್ಲಪ್ಪ ಅಂತಂದ್ರೆ ಇವತ್ತು ಇಲ್ಲಿ ಈ ಡ್ಯಾಮ್ದಿಂದ ಸುಮಾರು 200 ಕಿಲೋಮೀಟರ್ ದೂರ ನೀರು ಹೋಗಿದೆ. ಅದಕ್ಕಾಗಿ ಇವತ್ತು ನಾವೆಲ್ಲ ಹಳ್ಳಿಗಳನ್ನ ಅಡ್ಡಾಡಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಹುಕ್ಕೇರಿ ನನ್ನ ಎಲ್ಲ ರೈತ ದೇವರುಗಳಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ಎಲ್ಲರೂ ಊರೆಲ್ಲ ರೈತ ಸಂಘ ಮಾಡಿ, ಪಕ್ಷ ಜಾತಿ ಓಟ್ ಅದಕ್ಕಾರೆ ಹಾಕ್ರಿ, ನಮಗೆ ಸಂಬಂಧ ಇಲ್ಲ. ಆದರೆ ನೀರಿಗೆ ಸಂಬಂಧ ಆಗಿ ಹುಕ್ಕೇರಿ ತಾಲೂಕಿನ ಎಲ್ಲ ರೈತ ಬಂಧುಗಳು ಎಲ್ಲದಕ್ಕಾಗಿ ಕೂಡ ಕಬ್ಬ ಇರಲಿ, ಮತ್ತೊಂದು ನಮ್ಮ ಬೆಳೆ ಇರಲಿ, ಎಲ್ಲದಕ್ಕೂ ಕೂಡ ಹೋರಾಟ ಐತಿ. ವಿದ್ಯುತ್ ಅವಶ್ಯಕತೆಗಾಗಿ ಹೋರಾಟ ಐತಿ. ಅದಕ್ಕಾಗಿ ನಾವೆಲ್ಲರೂ ಸಂಘಟನೆ ಮಾಡಬೇಕು. ಹೆಂಗೆ ಯಾದಗೂಡದಾಗ ನಾವೆಲ್ಲ ಒಕ್ಕಟ್ಟಾಗಿ ಸಂಘಟನೆ ಮಾಡತ್ತಾರೋ ಎಲ್ಲ ಹಳ್ಳಿ ಒಳಗೋಸ್ಕರ ಕೂಡ ಸಂಘಟನೆ ಮಾಡಬೇಕಂತೇಳಿ. ಸರ್, ಹುಕ್ಕೇರಿ ತಾಲೂಕು ಮೊನ್ನೆ ದಿನ ಸಮಗ್ರ ನೀರಾವರಿ ಹೋರಾಟ ಮಾಡಿದರೆ ಅದಕ್ಕೆ ಬಂದು ಅವರು 10 ರೂಪಾಯಿ ಕೊಟ್ಟರು. ನಾವು ಪ್ರಕಾರ ಯಾವ ರೀತಿ ನಡೆದಿದ್ದೀವಿ? ಅದು ಕಾರ್ಯರೂಪ ನಡೆದಿದೆ. ಎಸ್ಟಿಮೇಟ್ ನಡೆದಾವೆ. ಕೆಲ ಯೋಜನೆಗಳು ಈಗಾಗಲೇ 5-6 ಯೋಜನೆಗಳು ಇನ್ನೊಂದು ತಿಂಗಳು 1.5 ತಿಂಗಳ ಪ್ರಾರಂಭ ಆಗ್ತಾವೆ. ಆದರೆ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ದೊಡ್ಡ ನೀರಾವರಿ, 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇರ್ತಕ್ಕಂಥ ನೀರಾವರಿ ಐತಿ. ಹೊಸಬಾಗಿ ಅದು ಕೂಡ ಐತಿ. ಅದನ್ನೆಲ್ಲ ಈಗಾಗಲೇ ಅವು ಸಣ್ಣ ಪುಟ್ಟಗಳು ಇರೋದ್ರಿಂದ ಅವನ್ನ ಸರಿ ಮಾಡ್ತಕ್ಕಂಥದ್ದು ಅವ್ರು ಮಾಡತ್ತಾರೆ. ನಾವು ಕೂಡ ಅದನ್ನು ರೈತ ಸಂಘ ಮುಖಂಡರು ಫಾಲೋಅಪ್ ಮಾಡತ್ತಾರೆ, ಕಂಡಿದ್ದೀವಿ. ಅದು ವಿಚಾರ ನಡೆದಿದೆ. ಆದ್ರೆ ಈ 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಬೇಕಪ್ಪ ಅಂದ್ರೆ ನಾವು 1 ಲಕ್ಷ ಜನ ಸೇರಲೇಬೇಕಾಗಿತ್ತು. ಅದಕ್ಕೆ ಆ ಕಾರಣಕ್ಕಾಗಿ ಕೂಡ ಇವತ್ತು ನಾವು ಒಕ್ಕಟ್ಟಾಗಿ ಹೋರಾಟ ಮಾಡಬೇಕು. ಯಾವ ಕಾರಣ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಲ್ಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಯಾದಗೂಡು ಗ್ರಾಮದ ಸುತ್ತಮುತ್ತ ಜಲಾಶಯಗಳಿದ್ದರೂ ಗ್ರಾಮಕ್ಕೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವುದು ವಿಷಾದನೀಯ. ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಈ ಭಾಗದ ಜನರಿಗೆ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಹೇಳಲಾಯಿತು. ಕೇವಲ ಕೆಲವೇ ರೈತರು ಹೋರಾಟ ಮಾಡಿದರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಗ್ರಾಮದ ಪ್ರತಿಯೊಬ್ಬ ರೈತ ಹಾಗೂ ಸಾರ್ವಜನಿಕರು ಹಸಿರು ಶಾಲು ಧರಿಸಿ ಸಂಘಟಿತರಾಗಿ ಹೋರಾಟಕ್ಕೆ ಮುಂದಾಗಬೇಕು. ಪಕ್ಷಭೇದ ಮರೆತು ನೀರಿಗಾಗಿ ಒಗ್ಗಟ್ಟಿನಿಂದ ಹೋರಾಟ ನಡೆಸಿದರೆ ಮಾತ್ರ ಸರ್ಕಾರದ ಗಮನ ಸೆಳೆದು ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸಾಧ್ಯ ಎಂದು ಕರೆ ನೀಡಿದರು. ರೈತರ ಹಿತಾಸಕ್ತಿಗಾಗಿ ಸಂಘಟನೆ ಬಲಪಡಿಸುವ ಅಗತ್ಯವಿದ್ದು, ನೀರಾವರಿ ಸೇರಿದಂತೆ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕಾಗಿ ರೈತರು ಒಂದಾಗಬೇಕೆಂದು ಮುಖಂಡರು ಒತ್ತಾಯಿಸಿದರು. ವರದಿ ಪಂಕಜ ಖ್ಯಾತನ್ನವರ, ಹುಕ್ಕೇರಿ.